ಅಧ್ಯಾಯ 4.6 ಚೋಳರ ಬಗ್ಗೆ ಇವತ್ತಿನ ಉತ್ತರಗಳನ್ನು ನೋಡೋಣ. ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದನ್ನು ಉತ್ತರಿಸಿ ಅಂತ ಹೇಳಿದೆ. ಇದರಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡುವುದಾದರೆ, 1. ಚೋಳರ ಗ್ರಾಮಾಡಳಿತದ ಬಗ್ಗೆ ತಿಳಿಸುವ ಶಾಸನ ಯಾವುದು ಅಂತಂದಾಗ ಚೋಳರ ಗ್ರಾಮಾಡಳಿತದ ಬಗ್ಗೆ ತಿಳಿಸುವ ಶಾಸನ ಉತ್ತರ ಮೇರೂರು ಶಾಸನ. ಇದನ್ನು ಯಾರು ಹೊರಡಿಸಿದರು ಅಂತಂದಾಗ 1ನೇ ಪರಾಂತಕ ಈ ಶಾಸನವನ್ನು ಹೊರಡಿಸಿದ. ಇನ್ನು ಅದೇ ರೀತಿಯಾಗಿ 2ನೇ ಕ್ವಶನನ್ನು ನೋಡೋದಾದ್ರೆ, ತಲಕಾಡಿಗೆ ರಾಜರಾಜಪುರ ಎಂದು ನಾಮಕರಣ ಮಾಡಿದವನು ಯಾರು? ಅಂದ್ರೆ ಗಂಗರ ಪ್ರದೇಶವನ್ನು ಗೆದ್ದು ತಲಕಾಡಿಗೆ ರಾಜರಾಜಪುರ ಅಂತೇಳಿ ಯಾರು ಮರುನಾಮಕರಣ ಮಾಡ್ತಾರೋ ಅಂತಂದಾಗ 1ನೇ ರಾಜರಾಜ ಚೋಳನು ಮರುನಾಮಕರಣ ಮಾಡಿದನು. ಇನ್ನು ಅದೇ ರೀತಿಯಾಗಿ 3ನೇದು, 1ನೇ ರಾಜೇಂದ್ರ ಚೋಳನು ನಿರ್ಮಿಸಿದ ಹೊಸ ನಗರ ಯಾವುದು ಅಂತಂದಾಗ 1ನೇ ರಾಜೇಂದ್ರ ಚೋಳನು ಗಂಗೈಕೊಂಡ ಚೋಳಪುರಂ ಹೊಸ ನಗರವನ್ನು ನಿರ್ಮಿಸಿ ಅದನ್ನು ಏನು ಮಾಡ್ಕೋತಾನು ಅಂತಂದಾಗ ತನ್ನ ರಾಜಧಾನಿಯನ್ನಾಗಿ ನಿರ್ಮಿಸಿಕೊಂಡ. ಇನ್ನು 4ನೇ ಪ್ರಶ್ನೆ ಏನು ಅಂತಂದಾಗ, ಉದನಕೂಟಂ ಅಂತಂದರೆ ಏನು ಅಂತಂದಾಗ ಮಂತ್ರಿ ಮಂಡಲ ಅಥವಾ ಆಪ್ಷನ್ ಬಿ ಅರಸನ ಆಪ್ತ ವರ್ಗವನ್ನು ಏನಂತೇಳಿ ಕರೀತಾರೋ ಅಂತಂದಾಗ ಉದನಕೂಟ ಅಂತೇಳಿ ಕರೀತಾರೋ. ಇದೇನು ಮಾಡ್ತೈತಿ ಅಂತಂದಾಗ ರಾಜನಿಗೆ ಒಂದು ಸಲಹೆಯನ್ನು ಕೊಡ್ತೈತಿ, ಆಡಳಿತದಲ್ಲಿ ಏನು ಮಾಡ್ತೈತಿ ಅಂತಂದಾಗ ಸಲಹೆಯನ್ನು ಕೊಡ್ತೈತಿ. ಇನ್ನು ನೆಕ್ಸ್ಟ್ ಅದೇ ರೀತಿಯಾಗಿ 5ನೇ ಪ್ರಶ್ನೆ ಏನಿದೆ ಅಂತೇಳಿ ನೋಡೋದಾದ್ರೆ, ನೆಕ್ಸ್ಟು ಬಿಟ್ಟ ಸ್ಥಳ ತುಂಬಿರಿ ಅಂತ ಹೇಳಿದ ಅಂತಂದಾಗ ಪ್ರಶ್ನೆ ಇದಾವು. ಅದರಲ್ಲಿ 1ನೇ ಪ್ರಶ್ನೆ ಅಂತಂದ್ರೆ, ಸಂಗಮ ಯುಗದಲ್ಲಿ ಕಾವೇರಿ ನದಿಗೆ ಕಲ್ಹಣೆ ಎಂಬ ಅಣೆಕಟ್ಟನ್ನು ಕಟ್ಟಿಸಿದವನು ಯಾರು ಅಂತಂದ್ರೆ ಯಾರು ಕಟ್ಟಿಸ್ತಾರೋ ಅಂತಾಗ ಕರಿಕಾಲ ಚೋಳ ಏನು ಮಾಡ್ತಾನೋ ಅಂತಂದಾಗ ಕಲ್ಹಣೆ ಎಂಬ ಅಣೆಕಟ್ಟನ್ನು ಕಟ್ಟಿಸ್ತಾರೋ. ಇನ್ನು 2ನೇದು ಉತ್ತರ ಮೇರೂರು ಶಾಸನವನ್ನು ಹೊರಡಿಸಿದವರು ಯಾರು ಅಂತಂದ್ರೆ 1ನೇ ಪರಾಂತಕ ಇದನ್ನ ಹೊರಡಿಸ್ತಾನೋ. ಇದು ಚೋಳರ ಗ್ರಾಮಾಡಳಿತದ ಬಗ್ಗೆ ತಿಳಿಸ್ತೈತಿ. ಇನ್ನು ವರಿಯಂ ಅಂತಂದ್ರೆ ಏನು ಅಂತಂದ್ರೆ 3ನೇ ಪ್ರಶ್ನೆ, ವರಿಯಂ ಎಂದರೆ ಸಮಿತಿ, ವರಿಯಂ ಪೇರು ಮಕ್ಕಳು ಅಂತಂದ್ರೆ ಸಮಿತಿಯ ಸದಸ್ಯರು. 4ನೇದು ಏನಂತಂದಾಗ ಗಂಗೈಕೊಂಡ ಚೋಳ ಎಂಬ ಬಿರುದು ಧರಿಸಿದ ಚೋಳರ ದೊರೆ ಅಥವಾ ಚೋಳರ ಅರಸ ಯಾರು ಅಂತಂದಾಗ ರಾಜೇಂದ್ರ ಚೋಳ. ಈತನಿಗೆ ಗಂಗೈಕೊಂಡ ಚೋಳ ಅಂತೇಳಿ ಬಿರುದಿತ್ತು. ಇನ್ನು 5ನೇದು ಏನಂತಂದಾಗ ಬೃಹದೀಶ್ವರ ದೇವಾಲಯ ಇರುವ ಸ್ಥಳ ಯಾವುದು ಅಂತಂದಾಗ ತಂಜಾವೂರು. ಈ ದೇವಾಲಯಕ್ಕಿರುವ ಇನ್ನೊಂದು ಹೆಸರು ಏನು ಅಂತಂದಾಗ ರಾಜರಾಜೇಶ್ವರ ದೇವಾಲಯ. ಇದನ್ನ 1ನೇ ರಾಜರಾಜ ಚೋಳ ಏನ್ ಮಾಡಿದ ಅಂತಂದಾಗ ನಿರ್ಮಿಸಿದ. ಇನ್ನು ಅದೇ ರೀತಿಯಾಗಿ ಮುಂದೇನದಾವು ಅಂತಂದಾಗ ವಂದಿಸಿ ಬರೆಯಿರಿ ಅಂತ ಹೇಳಿ ಏನಂತಂದ್ರ ವಂದಿಸಿ ಬರೆಯಿರಿ ಅಂತ ಹೇಳೈತಿ. ಇದನ್ನ ಏನ್ ಮಾಡ್ಬೇಕು ಅಂತಂದಾಗ ವಂದಿಸಿ ಬರಿಬೇಕು. ಇಲ್ಲಿ 1ನೇ ರಾಜರಾಜ ಚೋಳನ ಬಗ್ಗೆ ನೋಡೋದಾದ್ರ ಆತ ಏನ್ ಮಾಡ್ತಾನು ಅಂತಂದ್ರ ಬೃಹದೇಶ್ವರ ದೇವಾಲಯವನ್ನ ನಿರ್ಮಾಣ ಮಾಡಿದ. ಇನ್ನು 1ನೇ ರಾಜೇಂದ್ರ ಚೋಳ ಏನ್ ಮಾಡ್ತಾನು ಅಂತಂದಾಗ 340 ವಿದ್ಯಾರ್ಥಿಗಳಿಗೆ ಎನ್ನಾಯಿರಮ್ಮಲ್ಲಿ ಉನ್ನತ ವಿದ್ಯಾಕೇಂದ್ರವನ್ನ ಸ್ಥಾಪಿಸಿದ. ಅದೇ ರೀತಿಯಾಗಿ ಕರಿಕಾಲ ಚೋಳ ಏನ್ ಮಾಡ್ತಾನು ಅಂತಂದಾಗ ಕಾವೇರಿ ನದಿಗೆ ಕಲ್ಹಣೆ ಎಂಬ ಅಣೆಕಟ್ಟನ್ನ ನಿರ್ಮಿಸಿದ. ಇನ್ನು 1ನೇ ಪರಾಂತಕ ಉತ್ತರ ಮೇರೂರು ಶಾಸನವನ್ನ ಏನ್ ಮಾಡಿದ ಅಂತಂದಾಗ ಹೊರಡಿಸಿದ. ಇದಿಷ್ಟು ಏನಂತಂದಾಗ ವಂದಿಸಿ ಬರೆಯಿರಿ ಅಂತ ಹೇಳಿದಾವು.
ಒಂದು ವಾಕ್ಯದಲ್ಲಿ ನೋಡುವುದಾದ್ರೆ ಸಂಗಮ್ ಎಂದರೇನು ಅಂತಂದಾಗ ತಮಿಳು ಸಾಹಿತ್ಯ. ಎರಡನೇ ಪ್ರಶ್ನೆ, ಸಂಗಮ್ ಕಾಲದ ಚೋಳರ ಮೊದಲ ಅರಸ ಯಾರು? ಉತ್ತರವನ್ನ ನೋಡುವುದಾದ್ರೆ ಇಳಯ್ಯಾನ ಚೋಳ. ಸಂಗಮ್ ಕಾಲದ ಮೊದಲ ಅರಸ ಕೊನೆಯ ದೊರೆ ಯಾರು ಅಂತಂದಾಗ ಸೆಂಗುನಿಯನ್. ಈ ಸಂಗಮ್ ಕಾಲದ ಚೋಳರ ಅರಸರ ರಾಜಧಾನಿ ಯಾವುದು ಅಂತಂದ್ರ ಅದು ಉರೈಯೂರು ಅವರ ರಾಜಧಾನಿಯಾಗಿತ್ತು. ನೆಕ್ಸ್ಟ್, ಕುಡುವಲೈ ಅಂತಂದ್ರೆ ಏನು ಅಂತಂದಾಗ ಅದೃಷ್ಟ ಪದ್ಧತಿ. ಅಂದ್ರೆ ಚೋಳರ ಗ್ರಾಮಾಡಳಿತದ ಸಮಯದಲ್ಲಿ ಆ ವ್ಯಕ್ತಿಯ ಹೆಸರುಗಳನ್ನ ಮಡಿಕೆಯಲ್ಲಿ ಬರೆದು ಅದರನ್ನ ಒಂದು ಚಿಕ್ಕ ಬಾಲಕನ ಕೈಯಿಂದ ಎತ್ತಿಸಿ ಅವನನ್ನ ಸದಸ್ಯನನ್ನಾಗಿ ಮಾಡುವ ಪದ್ಧತಿಗೆ ಏನಂತಾರೋ ಅಂತಂದಾಗ ಕುಡುವಲೈ ಪದ್ಧತಿ ಅಥವಾ ಅದೃಷ್ಟ ಪದ್ಧತಿ ಅಂತ ಹೇಳಿ ಕರೀತಾರು. ಇನ್ನ ನೆಕ್ಸ್ಟ್ 4ನೇ ಪ್ರಶ್ನೆ ಏನು ಅಂತಂದಾಗ ಭಾರತದ ಅತ್ಯಂತ ದೊಡ್ಡ ಮತ್ತು ಅತ್ಯಂತ ಎತ್ತರ ಶಿಖರವಿರುವ ದೇವಾಲಯ ಯಾವುದು ಅಂತ ಹೇಳಿ ನಾವು ನೋಡೋದಾದ್ರ ಈ ದೇವಾಲಯ ಯಾವುದು ಅಂತಂದಾಗ ತಂಜಾವೂರಿನಲ್ಲಿರ್ತಕ್ಕಂಥ ದೇವಾಲಯ. ಅದ ಯಾವುದು ಅಂತಂದಾಗ ರಾಜರಾಜೇಶ್ವರ ಅಥವಾ ಬೃಹದೇಶ್ವರ ದೇವಾಲಯ. ಈ ದೇವಾಲಯವು ಸುಮಾರು 200 ಅಡಿ ಎತ್ತರದ ವಿಮಾನ ಅಥವಾ ಶಿಖರ ಗೋಪುರವನ್ನ ಈ ದೇವಾಲಯ ಹೊಂದೈತಿ. ಇನ್ನ 5ನೇ ಪ್ರಶ್ನೆ ಏನು ಅಂತಂದಾಗ ವರಿಯ ಪೇರು ಮಕ್ಕಳ್ ಎಂದು ಯಾರನ್ನ ಕರೆಯುತ್ತಿದ್ದರು ಅಂತಂದ್ರೆ ಗ್ರಾಮ ಸಮಿತಿಯ ಸದಸ್ಯರನ್ನ ವರಿಯ ಪೇರು ಮಕ್ಕಳ ಅಂತ ಕರೀತಿರು. ಇನ್ನ 6ನೇ ಪ್ರಶ್ನೆ, ಚೋಳರ ಮೊದಲ ರಾಜಧಾನಿ ಯಾವುದು ಅಂತಂದ್ರ ಚೋಳರ ಮೊದಲ ರಾಜಧಾನಿ ಉರೈಯೂರು. ಮೊದಲ ದೊರೆ ಇಳಯ್ಯಾನ ಚೋಳ. ಆಮೇಲೆ ಕೊನೆಯ ದೊರೆ ಸೆಂಗುನಿಯನ್ ಅಂತ ಹೇಳಿ ಅಂತಂದಾಗ ದೊರೆ ಇರ್ತಾನು. ಇನ್ನ 7ನೇ ಪ್ರಶ್ನೆ 2 ಅಂಕದ ಪ್ರಶ್ನೆಗಳು ಇರ್ತಾವು. ಇವನನ್ನ ಏನ್ ಮಾಡ್ಬೇಕು ಅಂತಂದಾಗ 2 ಅಂಕದ ಪ್ರಶ್ನೆಗಳು ಇರ್ತಾವು. ಇಲ್ಲಿ 7ರಿಂದ ಏನಾಕತಿ ಅಂತಂದ್ರೆ 2 ಅಂಕದ ಪ್ರಶ್ನೆಗಳು ಆರಂಭ ಆಗ್ತಾವು. ಇಲ್ಲಿ ಸಂಗಮ್ ಯುಗದ ಯಾವ್ದಾದರೂ 2 ಕೃತಿಗಳನ್ನ ಬರೆಯಿರಿ ಅಂತಂದ್ರ ತಮಿಳು ಸಾಹಿತ್ಯದ ಯಾವ್ದಾದರೂ 2 ಕೃತಿಗಳು ಅಂತ ಹೇಳಿ ನಾವು ನೋಡೋದಾದ್ರ ಅದರಲ್ಲಿ ಮೊದಲನೇ ಕೃತಿ ಯಾವುದು ಅಂತಂದ ನೋಡೋದಾದ್ರ ಅಲ್ಲಿ ತಿರುಕೂರಳ್ ಇದು ಏನಂತಂದಾಗ ಮೊದಲನೇ ಕೃತಿ. ಇನ್ನ 2ನೇ ಕೃತಿ ಯಾವುದು ಅಂತಂದ್ರ ಶಿಲಪ್ಪ ದಿಗಾರಂ. ಇನ್ನ 3ನೇ ಕೃತಿ ಯಾವುದು ಅಂತಂದಾಗ ಮನಿ ಮೇಘಲೈ. ಇವು 3 ಕೃತಿಗಳು ಏನು ಅಂತಂದಾಗ ಆ ಚೋಳರ ಅಥವಾ ಸಂಗಮ್ ಕಾಲದ ತಮಿಳು ಸಾಹಿತ್ಯಕ್ಕೆ ಉದಾಹರಣೆ ಏನ್ ಕೊಡಬಹುದು ಅಂತಂದ್ರೆ ಈ 3 ಕೃತಿಗಳನ್ನ ಉದಾಹರಣೆ ಕೊಡಬಹುದು. ಇನ್ನ 8ನೇ ಪ್ರಶ್ನೆ, ತಕ್ಕೋಳಂ ಕದನವು ಯಾವಾಗ ಮತ್ತು ಯಾರ ನಡುವೆ ನಡೆಯಿತು ಅಂತಂದ್ರ ಈ ತಕ್ಕೋಳಂ ಕದನವು ಸಾಮಾನ್ಯ ಶಕ 949ರಲ್ಲಿ ಚೋಳರು ಮತ್ತು ರಾಷ್ಟ್ರಕೂಟರ ನಡುವೆ ನಡೆಯಿತು. ಈ ಯುದ್ಧದಲ್ಲಿ ಏನಾಕತಿ ಅಂತಂದಾಗ ಚೋಳರು ಸೋಲನ ಅನುಭವಿಸ್ತಾರು. ಆದ್ರೆ ರಾಷ್ಟ್ರಕೂಟರು ಏನ್ ಮಾಡ್ತಾರೋ ಅಂತಂದಾಗ ವಿಜಯವನ್ನ ಸಾಧಿಸ್ತಾರೋ. ರಾಷ್ಟ್ರಕೂಟರ 3ನೇ ಕೃಷ್ಣ ಇರ್ತಾನೋ, ಚೋಳರ ದೊರೆ 1ನೇ ಪರಾಂತಕ ಏನ್ ಮಾಡಿರ್ತಾನೋ ಅಂತಂದಾಗ ಈ ಯುದ್ಧದಲ್ಲಿ ಭಾಗಿಯಾಗಿರ್ತಾನೋ.